ಸೊ ತೇಜಸ್ವಿ ವಿಸ್ಮಯ ಒಂದು ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಲಾಲ್ಬಾಗಿನ ಹೃದಯ ಭಾಗದಲ್ಲಿ ಒಂದು ವಿಶೇಷವಾದಂಥ ತೇಜಸ್ವಿ ಅವರ ಫೋಟೋ ಗ್ಯಾಲರಿ ಇದೆ. ಇದನ್ನ ಕೊಟ್ಟಿಗೆಹಾರದ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಕೈಗೊಳ್ಳಲಾಗಿದೆ. ಇಲ್ಲಿ ತಾವು ನೋಡ್ತಾ ಇರಬಹುದಾಗಿ ಬಹಳ ಮುದ್ದಾದ ಬಾಲಕನಾಗಿದ್ದಾಗ ತೇಜಸ್ವಿ ಹೇಗಿದ್ರು, ಅವರು ಕುವೆಂಪು ಅವ್ರ ಜೊತೆ ಇರ್ತಕ್ಕಂಥದ್ದು. ಈ ಒಂದು ಚಿತ್ರ ಬಹಳ ವಿಶೇಷವಾಗಿದೆ. ಯಾಕೆಂದ್ರೆ ತೇಜಸ್ವಿ ಮತ್ತು ಕೋಕಿಲೋದಯ ಚಿತ್ರ ಅವರು ಕುವೆಂಪು ಅವರ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಾಗೆ ಮುಂದುವರೆದ ಭಾಗವಾಗಿ ತೇಜಸ್ವಿ ಅವರ ಏನು ತಮ್ಮ ಕಿರಿ ವಯಸ್ಸಿನಲ್ಲಿ ಅವರ ಹಲವಾರು ಆಸ್ ಎ NCC ಕೆಡೆಟ್ ಆಗಿ, ಸೈಕಲ್ ಸವಾರನಾಗಿ, ಮತ್ತೆ ತಂಗಿಯರ ಜೊತೆ ಹೇಗೆ ಅವ್ರ ಜೊತೆ ಇರ್ತಕ್ಕಂಥ ಹಲವಾರು ಚಿತ್ರಗಳನ್ನ, ಉದಯರವಿಯ ಮೇಲೆ ಒಂದು ನಾಯಿಯ ಜೊತೆ ಇದ್ದಾರೆ, ಕೋವಿಯನ್ನು ಹಿಡಿದಿದ್ದಾರೆ. ಸೊ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಕುವೆಂಪುರವರ ತುಂಬು ಕುಟುಂಬ. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಕ್ಷೇತ್ರ, ಹಿಂದೂ ಕಲಾ ಮತ್ತು ತಾರಿಣಿ ಮೇಡಮ್ ಅವರಿದ್ದಾರೆ. ಮತ್ತೆ ತೇಜಸ್ವಿ ಅವರ ಇಬ್ಬರು ಹೆಣ್ಣು ಮಕ್ಕಳ ಏನು ಬಾಲ್ಯದಲ್ಲಿದ್ದಂಥ ಹೆಣ್ಣು ಮಕ್ಕಳ ಚಿತ್ರನೂ ಕೂಡ ನಾವು ನೋಡ್ಬೋದು. ಮತ್ತೆ ಈ ಒಂದು ಭಾಗದಲ್ಲಿ ತೇಜಸ್ವಿ ಅವರು ಚಾರಣಕ್ಕೆ ಹೊರಟಂತ ಹಲವಾರು ಅಪರೂಪದ ಚಿತ್ರಗಳನ್ನು ಕೂಡ ನಾವು ನೋಡ್ಬೋದು. ಆಮೇಲೆ ತೇಜಸ್ವಿ ಅವರಿಗೆ ಅತ್ಯಂತ ಆಪ್ಯಾಯಮಾನವಾದಂಥ ಸೃಜನಶೀಲ ಚಟುವಟಿಕೆ ಅಂತಂದ್ರೆ ಮೀನು ಹಿಡಿತಕ್ಕಂಥದ್ದು. ಅಂಥದ್ದನ್ನು ಕೂಡ ಅವರು ಬಹಳ ಅದರಲ್ಲಿ ತಲ್ಲೀನನಾಗಿರ್ತಕ್ಕಂಥ ಒಂದು ದೃಶ್ಯ. ಅವರು ಅಂಡಮಾನ್ಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಚಿತ್ರಣ, ಅಂಡಮಾನ್ಗೆ ತೆರಳಿದಂಥ ಇನ್ನೊಂದು ವಿಶೇಷವಾದಂಥ ಚಿತ್ರಣ. ಮತ್ತೆ ಏನು ಲಂಕೇಶ್ ಪತ್ರಿಕೆ ಅಂತಂದ್ರೆ, ಲಂಕೇಶ್ ಪತ್ರಿಕೆ ಮತ್ತು ತೇಜಸ್ವಿ ಅವರ ಬರಹಗಳನ್ನ ಏನು ಓದುಗರು ಬಹಳ ಕೌತುಕದಿಂದ ಕಾಯ್ತಾ ಇದ್ರು. ಅಂತಹ ಒಂದು ವಿಶೇಷವಾದಂಥ ಚಿತ್ರ ಇಲ್ಲಿ ನೋಡ್ಬೋದು. ಇಲ್ಲಿರ್ತಕ್ಕಂಥ ಏನು ಲಂಕೇಶ್ ಅವ್ರ ಜೊತೆ ತೇಜಸ್ವಿ ಅವ್ರು ಇರ್ತಕ್ಕಂಥ ಒಂದು ಅಪರೂಪದ ಚಿತ್ರ. ಕಪ್ಪಣ್ಣ ಅವ್ರ ಜೊತೆ ಇದ್ದಾರೆ, ಮತ್ತೆ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಇದ್ದಾರೆ. ಮತ್ತೆ ಅವರ ಹರೆಯದ ವಯಸ್ಸಿನಲ್ಲಿ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಚಿತ್ರ ಇದೆ. ಮತ್ತೆ ಇದು ತೇಜಸ್ವಿ ಅವರ ಕುಟುಂಬ. ತೇಜಸ್ವಿ ಅವರ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಮತ್ತು ಅವರ ಅಳಿಯಂದಿರ ಜೊತೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಫೋಟೋ. ಮತ್ತೆ ಇಲ್ಲಿ ಅವರ ನಿರುತ್ತರ, ಮೂಡಿಗೆರೆಯ ನಿರುತ್ತರದಲ್ಲಿರ್ತಕ್ಕಂಥ ಅವರ ಮನೆ. ಇದು ಸುಸ್ಮಿತಾ ಅವರ ಒಂದು ಮದುವೆಯ ಸಂದರ್ಭ. ಮತ್ತೆ ತೇಜಸ್ವಿ ಅವರು ಕಾಡು ಮೇಡು ಅಲಿತಕ್ಕಂಥದ್ದು, ಚಾರಣ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರ ಒಂದು ಅಪರೂಪದ ಒಂದು ಚಿತ್ರ ನಿಜಕ್ಕೂ ಕೂಡ ಸರ್ವರನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಚಿತ್ರವನ್ನು ನಾವು ನೋಡ್ಬೋದು. ಹಾಗೇನೆ ಮುಂದುವರೆದು ಇಲ್ಲಿ ಬಾಲಕನಾಗಿದ್ದಾಗ ತೇಜಸ್ವಿ ಹೇಗಿದ್ರು, ಶ್ರೀಯುತ ರಾಮದಾಸ್ ಅವ್ರ ಜೊತೆ ಒಡನಾಟದಲ್ಲಿ ಇರ್ತಕ್ಕಂಥ ತೇಜಸ್ವಿ ಅವರ ಒಂದು ಚಿತ್ರ. ಮತ್ತೆ ಇಲ್ಲಿ ಈ ಭಾಗದಲ್ಲಿ ತೇಜಸ್ವಿ ಅವರ ವಿವಿಧ ಭಂಗಿಗಳನ್ನ ನಾವು ನೋಡ್ಬೋದು. ಹೇಗೆ ಅವರು ನಿಸರ್ಗದ ಜೊತೆ ಮಿಳಿತವಾಗಿದ್ರು ಅನ್ನೋದಕ್ಕೆ ಇಲ್ಲಿನ ಚಿತ್ರಗಳು ಸಾಕ್ಷಿ ಆಗ್ತವೆ. ಯಾವುದೋ ಒಂದು ಕಾಡಿನ ಮೂಲೆಯಲ್ಲಿ ತೇಜಸ್ವಿ ಅವರು ಮೀನು ಹಿಡಿತಕ್ಕಂಥ ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥ ಚಿತ್ರ ಇರ್ಬೋದು, ಅವರು ಮೀನು ಹಿಡಿತಾ ಇರ್ತಕ್ಕಂಥ ಚಿತ್ರ ಇರ್ಬೋದು. ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ಒಂದು ಬಹಳ ಅವಿಸ್ಮರಣೀಯವಾದಂಥ ಛಾಯಾಚಿತ್ರ ಪ್ರದರ್ಶನಗಳ ಮೂಲಕ ತೇಜಸ್ವಿ ವಿಸ್ಮಯ ಪ್ರದರ್ಶನದ ಮುಖೇನ ಪ್ರದರ್ಶನದ ಮುಖೇನ ಲಕ್ಷಾಂತರ ಜನರ ಒಂದು ಹೃದಯವನ್ನ ತಲುಪ್ತಾ ಇವೆ. ಸರ್ವರೂ ಕೂಡ ಈ ಒಂದು ಪ್ರದರ್ಶನ ಜನವರಿ 26ರವರೆಗೆ ಇರೋದ್ರಿಂದ ಈ ಒಂದು ವಿಶೇಷವಾದಂಥ ಪ್ರದರ್ಶನವನ್ನ ಬಂದು ನೋಡಿ ವೀಕ್ಷಿಸಿ ಎಲ್ಲ ಸಮಗ್ರವಾದಂಥ ಮಾಹಿತಿಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಅವರ ಕಾಲಘಟ್ಟದ ಹಲವು ಸಂದರ್ಭಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಂಥ ಒಂದು ಅಪರೂಪದ ಲೇಖನಗಳ ಸಂಗ್ರಹವನ್ನು ಕೂಡ ಕೊಟ್ಟಿಗೆಹಾರದ ತೇಜಸ್ವಿ ಪ್ರತಿಷ್ಠಾನ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸಿ ಪ್ರದರ್ಶಿಸಿದೆ. ಇಲ್ಲಿ ಬಂತಕ್ಕಂಥ ಸರ್ವರು ಕೂಡ ತೇಜಸ್ವಿಯ ವಿವಿಧ ಮಜಲುಗಳ ಮುಖೇನ ಮಾಹಿತಿಯನ್ನು ಪಡೀಲಿಕ್ಕೆ ಇದೊಂದು ಸರ್ವ ವೇದಿಕೆಯಾಗಿದೆ. ಸರ್ವರು ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕೋರಿಕೆ.